ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋದಲ್ಲಿ ಮೋಟೋ ಲಾಗಿಂಗ್ ಸೆಟಪ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಲಾಸ್ಟ್ ಟೈಮ್ ನಾನು ಚೆಸ್ಟ್ ಮೌಂಟ್ ಆರ್ಡರ್ ಮಾಡಿದ್ದೆ. ಸೊ ಆ ವಿಡಿಯೋ ಇಲ್ಲಿ ಹಾಕ್ತಿದ್ದೀನಿ ನೋಡ್ರಿ. ಸೊ ಇದೇ ವಿಡಿಯೋ ಚೆಸ್ಟ್ ಮೌಂಟ್ ಹಾಕೊಂಡು ಕೇಸಿ ಲಾಗ್ ಮಾಡೋದು ಏನು ನನಗೇನು ವರ್ಕೌಟ್ ಆಗಿಲ್ಲ. ಸೊ ಅದಕ್ಕೆ ನಾನು ಫೈನಲಿ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಒಂದು ಹೆಲ್ಮೆಟ್ಗೆ ಕ್ಯಾಮ್ರಾ ಮೌಂಟ್ ಹಾಕೊಂಡು ಕೇಸಿ ಮೋಟೋ ಲಾಗ್ನ ಸ್ಟಾರ್ಟ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನಾ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸೊ ಈ ಮೋಟೋ ಲಾಗಿಂಗ್ ಸೆಟಪ್ನ ಹೇಗೆ ಮಾಡೋದು ಅಂತ ಸೊ ನೋಡೋಣ ಬಾರಿ. ಸೊ ಫಸ್ಟ್ಗೆ ನಿಮಗೊಂದು ಹೆಲ್ಮೆಟ್ ಬೇಕು. ನಾ ವೆಗ ಹೆಲ್ಮೆಟ್ ತೋತಾ ಇದ್ದೀನಿ. ಸೊ ನಿಮ್ಮ ಮನೆಯಲ್ಲಿ ಯಾವ್ದು ಹೆಲ್ಮೆಟ್ ಇದ್ರು ಓಕೆ. ಫಸ್ಟ್ ಫುಲ್ ಪೇಸ್ ಇರಬೇಕು, ಅದು ಕಂಪ್ಲೀಟ್ ಈ ತರ ಫುಲ್ ಪೇಸ್ ಇರಬೇಕು. ಅಂದ್ರೆ ಇಲ್ಲಿ ಮಾತ್ರ ನಾವು ಮೌಂಟ್ ಹಾಕಿದ್ರೆ ಕ್ಯಾಮ್ರಾ ಸೆಟಪ್ ಕರೆಕ್ಟ್ ಹಾಕೊಂಡ್ಬಿಡುತ್ತೆ. ಸೊ ಈ ತರ. ಸೊ ಬೇಸಿಕಲಿ ಒಂದು ಹೆಲ್ಮೆಟ್ ಬೇಕು, ಯಾವುದಾದ್ರೂ ಒಂದು ಫುಲ್ ಪೇಸ್ ಹೆಲ್ಮೆಟ್. ನಾರ್ಮಲ್ ಆಗಿ ಯಾವೊಂದು ಲೋ ಕ್ವಾಲಿಟಿ ಹೆಲ್ಮೆಟ್ ತೋತ್ರಿ ಯಾವ್ದು ತೋತ್ರಿ ನಿಮ್ಗೆ ಬಿಟ್ಟಿದ್ದು. ಹೈ ಕ್ವಾಲಿಟಿ ಹೆಲ್ಮೆಟ್ ತಗೋರಿ ಫುಲ್ ಪೇಸ್ದು, ಯಾಕಂದ್ರೆ ಅದ್ರ ಮೇಲೆ ನೀವು ಲಾಗ್ ಮಾಡ್ತಾ ಇದ್ದೀರಾ, ಮತ್ತೆ ಏನಾದ್ರು ಎಮರ್ಜೆನ್ಸಿ ನಿಮ್ಗೆ ಹೆಲ್ಪ್ ಕೂಡ ಆಗುತ್ತೆ. ನಾವೀಗ ಹೆಲ್ಮೆಟ್ ತಗೋತಾ ಇದೀನಿ. ಸರ್ಟಿಫೈಡ್ ಹೆಲ್ಮೆಟ್ ತಗೋರಿ ಬೇಕಿದ್ರೆ. ಮತ್ತು ನೀವು SMK ಹೆಲ್ಮೆಟ್ ತಗೋಬಹುದು, ಎಕ್ಸಾರ್ ಹೆಲ್ಮೆಟ್ ತಗೋಬಹುದು. ಸೊ ನಿಮ್ಗೆ ಯಾವ ತರ ಅನುಕೂಲ ಆಗುತ್ತೆ ನೀವು ಆ ಹೆಲ್ಮೆಟ್ ತಗೋಬಹುದು. ನಾ ಸೆಲೆಕ್ಟ್ ಮಾಡಿದ್ದು ವೆಗ ಹೆಲ್ಮೆಟ್. ಸೊ ನೆಕ್ಸ್ಟ್ ಇದು ಕ್ಯಾಮ್ರಾ ಹೆಲ್ಮೆಟ್ ಸ್ಟ್ರ್ಯಾಪ್. ಸೊ ನಿಮಗೆ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಸೊ ಬೇಕಿದ್ರೆ ನೀವು ಆರ್ಡರ್ ಮಾಡಿರಿ. ನಾ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದು. ಸೊ ಬೇಕಿದ್ರೆ ನಿಮಗೆ ಈ ಪ್ರಾಡಕ್ಟ್ ಡೀಟೇಲ್ಸ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ವಿಡಿಯೋ ಮುಗಿದ ತಕ್ಷಣ ನೀವು ಹೋಗಿ ಈ ಪ್ರಾಡಕ್ಟ್ ಡೀಟೇಲ್ಸ್ನ ನೀವು ಚೆಕ್ ಮಾಡ್ಕೋಬೋದು. ಒಂದು ಹೆಲ್ಮೆಟ್ ಸ್ಟ್ರ್ಯಾಪ್ ಈ ಥರ ಇದು ನೋಡಿದ್ದು ಪೂರ್ತಿ ರಬ್ಬಲ್ ಥರ ಇದೆ. ಇದು ಒಳಗಡೆ ಒಂದು ಲೇಯರು ರಬ್ಬಲು. ಸೊ ಇದಕ್ಕೆ ಮೇಗಿನ ಕಂಪ್ಲೀಟ್ ಪ್ಲಾಸ್ಟಿಕ್, ಫುಲ್ ಹಾರ್ಡ್ ಇರುತ್ತೆ, ಹೊಟ್ಟೆ ಬೀಳಲ್ಲ. ಇದು ಫುಲ್ ಹಾರ್ಡ್ ಇರುತ್ತೆ. ಇದು ಜೆ ಹುಕ್ಕು, ಇದು ಥರ ಇದು ಜೆ ಹುಕ್ಕು. ಸೊ ಇದು ಇಲ್ಲಿ ಸೆಟ್ ಆಗಿ ಕೊಡುತ್ತೆ. ಒಂಥರ ಇಲ್ಲಿ ಕಚ್ಕೊಂಡ್ರೆ ಬೆಳ್ಳೋದೇ ಇಲ್ಲ, ಅಂಟ್ಕೊಂಡ್ಬಿಡುತ್ತೆ ಈ ಥರ. ಇದು ಇವು ಬೆಲ್ಟನ್ನ ಇಲ್ಲಿ ಒಳಗಡೆ ಹಾಕಬೇಕು, ಇಲ್ಲಿ. ಸೊ ಈ ಥರ ಒಳಗಡೆ ಹಾಕಿ ಸೊ ಇದನ್ನು ಒಳಗಡೆ ಇಲ್ಲಿ ತೊಗೊಂಡು ಕೇಸಿ ನಂದು ಇಲ್ಲಿ ಸ್ವಲ್ಪ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಫುಲ್ ಪೇಸ್ಗೆ ಕವರ್ ಆಗೋಕ್ಕಿಂತ ಇದು ಹೆಲ್ಮೆಟಲ್ಲಿ ಅವ್ರು ಕೊಟ್ಟಿದ್ದು. ಸೊ ನಾನು ಇಲ್ಲಿ ಜಸ್ಟ್ ಒಂದು ಹೋಲ್ ಹಾಕೊಂಡು ಕೇಸಿ ಈ ಬೆಲ್ಟ್ನ ಒಳಗೆ ಹಾಕೊಳ್ಳೋಕ್ಕಿಂತ ನಾನು ಮಾಡಿದ್ದು. ಈ ಬೆಲ್ಟ್ನ ಇಲ್ಲಿ ಒಳಗೆ ಹಾಕೊಂಡು ಕೇಸಿ ಅದನ್ನು ಬೆಲ್ಟಲ್ಲಿ ಒಳಗೆ ಟೈಟ್ ಮಾಡಿಬಿಟ್ರೆ ಸೊ ಈ ಥರ ಕೊಡುತ್ತೆ ಫುಲ್ ಪೂರ್ತಿ. ಸೊ ಹಾಕೊಂಡು ಬರೀ ಅದನ್ನು ಯಾವ ಥರ ಕೊಡುತ್ತೆ ಅದು ತೋರಿಸ್ತೀನಿ. ಸೊ ಇವಾಗ ನೋಡಿ ಹೆಲ್ಮೆಟ್ಗೆ ಕಂಪ್ಲೀಟ್ ಈ ಮೌಂಟ್ನ ಹಾಕಿಬಿಟ್ಟಿದ್ದೀನಿ. ಯಾವ ಥರ ಪರ್ಫೆಕ್ಟ್ ಅಟ್ಯಾಚ್ ಆಗಿದೆ ನೋಡಿ ಅದು. ಸೊ ಒಟ್ಟೆ ಹಿಂಗೆ ಶೇಕ್ ಕೂಡ ಆಗಂಗಿಲ್ಲ ನೋಡಿ, ಫುಲ್ ಟೈಟಾಗಿ ಕೂತ್ಬಿಟ್ಟಿರುತ್ತೆ. ಸೊ ಇಲ್ಲಿ ಒಳಗಡೆ ಈ ಥರ ಬೆಲ್ಟ್ ಹಾಕೊಂಡು ಕೇಸಿ ಕಂಪ್ಲೀಟು ಈ ಸೈಡ್ನ ಮೇಲೆ ಎರಡು ಬೆಲ್ಟ್ ತೊಗೊಂಡು ಕೇಸಿ ಒಳಗಡೆ ಅದು ಕ್ಲಿಪ್ ಇರುತ್ತೆ. ಆ ಕ್ಲಿಪ್ಪಲ್ಲಿ ಬೆಲ್ಟ್ನ ಹಾಕಿ ಸೊ ಟೈಟಾಗಿ ಮಾಡಿ ಕ್ಲಿಪ್ನ ಅಟ್ಯಾಚ್ ಮಾಡಿಬಿಟ್ರೆ ಮುಗಿದಾಯಿತು. ಸೊ ಕಂಪ್ಲೀಟ್ ಟೈಟಾಗಿ ಕೂತ್ಬಿಡುತ್ತೆ ಹೆಲ್ಮೆಟ್ಗೆ. ಸೊ ನೆಕ್ಸ್ಟು ಇದಕ್ಕೆ ಕ್ಯಾಮ್ರಾ ಹಾಕಬೇಕು. ಸೊ ನಾನು ಫಸ್ಟಿಗೆ ಮೊಬೈಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಮೋಟೋ ಲಾಗು. ಸೊ ನೆಕ್ಸ್ಟ್ ಸಮಯ ಬಂದಾಗೆಲ್ಲ ಕ್ಯಾಮ್ರಾ ತೊಗೊಂಡು ಕೇಸಿ ಫಿಟ್ ಮಾಡ್ಕೋಬೋದು. ಸೊ ಈ ಮೌಂಟಲ್ಲಿ ನೀವು ಕ್ಯಾಮ್ರಾ ಹೊಡೋರು ಕೂಡ ಹಾಕ್ಬೋದು, ಮತ್ತು ಗೋಪ್ರೋ ಹಾಕ್ಬೋದು, ಮತ್ತು ನೀವು ಯಾವುದು DJI ಕ್ಯಾಮ್ರಾ ಎಲ್ಲ ಇರುತ್ತಲ್ಲ ಸೊ ಅದನ್ನೆಲ್ಲ ಹಾಕ್ಬೋದು. ಸೊ ನೀವು ಗೋಪ್ರೋ ಆದರೂ ಹಾಕೋಬೋದು, ಸೊ ಮೊಬೈಲ್ ಕ್ಯಾಮ್ರಾ ಆದರೂ ಹಾಕೋಬೋದು. ಸೊ ನಾನು ಇವಾಗ ಸೊ ಈ ಹೋಲ್ಡರ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ಹೋಲ್ಡರಲ್ಲಿ ನೀವು ಮೊಬೈಲ್ ಯೂಸ್ ಮಾಡ್ಕೊಂಡು ಕೇಸಿ ಮೋಟೋ ಲಾಗ್ನ ಮಾಡ್ಬೋದು. ಸೊ ಇದು ಫುಲ್ ಟೈಟಾಗಿ ಕೊಡುತ್ತೆ ಮೊಬೈಲು. ಸೊ ಈ ಕ್ಲಿಪ್ಪಲ್ಲಿ ಈ ಮೊಬೈಲ್ ಹೋಲ್ಡರಲ್ಲಿ ಸೊ ನಿಮಗೆ ಫುಲ್ ಮೊಬೈಲ್ ಸೆಕ್ಯೂರ್ ಕೂಡ ಇರುತ್ತೆ, ಹೊಟ್ಟೆ ಬೀಳೋದಿಲ್ಲ. ಸೊ ಇದು ಜೆ ಹುಕ್ ಥರ ಆ್ಯಕ್ಟ್ ಮಾಡುತ್ತೆ. ಕ್ಲಿಪ್ನ ಇದರಲ್ಲಿ ಹಾಕಿ ಸೊ ಇದನ್ನು ಸೆಟಪ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಜಸ್ಟ್ ಈ ಥರ ಹಾಕಿ ಟೈಟ್ ಮಾಡೋದು. ನೋಡಿ ರೆಡಿ ಆಯ್ತು ಇವಾಗ. ಸೊ ಈ ಥರ ನೀವು ಮೋಟೋ ಲಾಗ್ನ ಮಾಡ್ಬೋದು. ಒಂದ್ಸಲ ಹಾಕೊಂಡು ನೋಡ್ತೀನಿ ನೋಡಿ ಯಾವ ಥರ ಕರೆಕ್ಟಾಗಿ ಕೊಡುತ್ತೆ ಅಂತ. ನೋಡಿ ಕರೆಕ್ಟಾಗಿ ಕಾಣುತ್ತಲ್ಲ ಈ ಸಲ. ಸೊ ಈ ಥರನ ನೀವು ಸೆಟಪ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟು ಮೈಕ್. ಸೊ ನೀವೇನಾದರೂ ಇಲ್ಲಿ ಫೋನ್ ಹಾಕಿ ನೀವು ಮೋಟೋ ಲಾಗ್ ಮಾಡ್ತೀರಪ್ಪ ಅಂದರೆ ಏನು ಹೇಳಿದ್ರೆ ಜಾಸ್ತಿ ಹೊರಗಡೆ ಇರೋ ಸೌಂಡನ್ನೇ ಇದರಲ್ಲಿ ಕೇಳುತ್ತೆ. ಸೊ ನೀವು ಮಾತಾಡೋದು ಸೊ ಮೊಬೈಲಲ್ಲಿ ರೆಕಾರ್ಡ್ ಆಗಬೇಕಲ್ಲ. ಸೊ ಅದಕ್ಕೆ ಒಂದು ಮೈಕ್ ಕೂಡ ಆರ್ಡರ್ ಮಾಡಿದ್ದೀನಿ. ಸೊ ಇದನ್ನು ನಿಮಗೆ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಸೊ ಬೋಯಾ ಮೈಕು
ಮತ್ತು ಯಾವ್ದಾದ್ರು ನಿಮಗೆ ಚಲೋ ಕ್ವಾಲಿಟಿದು ಒಂದು ಮೈಕ್ ಇದ್ದರೆ ಸಾಕು. ಸೊ ನೀವು ಎಲ್ಲಾದರೂ ಲೋಕಲ್ ಶಾಪಲ್ಲಿ ಸಿಗುತ್ತೆ ವಾಯ್ಸ್ ರೆಕಾರ್ಡ್ ಮಾಡೋಕ್ಕೆ ಇದೊಂದು ಮೈಕು. ಸೊ ಇದಕ್ಕೆ 3.5 mm ಜಾಕು. ಸೊ ನಾ ಯೂಸ್ ಮಾಡ್ತಾ ಇರೋದು iPhone 14. ಸೊ iPhone 14ಗೆ ಲೈಟನಿಂಗ್ ಪಿನ್ ಇರುತ್ತೆ. ಸೊ ಅದಕ್ಕೆ ಇದು ಸಪೋರ್ಟ್ ಆಗೋಂಗಿಲ್ಲ. ಅದಕ್ಕೆ ನೀವು ಸಪ್ರೇಟಾಗಿ ಕನೆಕ್ಟರ್ ತೊಗೋಬೇಕು. ಸೊ ಈ ಕನೆಕ್ಟರ್ಗೆ ನಾನು ಇದನ್ನು ಫಿಕ್ಸ್ ಮಾಡ್ತೀನಿ ನೋಡಿ. ಸೊ ಈ ಲೈಟನಿಂಗ್ ಪಿನ್ನನ್ನು ನಾನು ನನ್ನ ಮೊಬೈಲ್ಗೆ ಹಾಕ್ಕೋತೀನಿ. ಸೊ ಅದೇ ಮೊಬೈಲಲ್ಲಿ ನಾನು ರೆಕಾರ್ಡ್ ಮಾಡ್ತಾ ಇರೋದು ಐಫೋನಲ್ಲಿ. ಸೊ ಇದನ್ನೆಲ್ಲ ಒಳಗಡೆ ಸೆಟ್ ಮಾಡ್ಕೋಬೇಕು. ಈ ಸೈಡಲ್ಲಿ ಸ್ವಲ್ಪ ಉಚ್ಕೊಂಡು ಕೇಸಿ ಈ ಮೈಕ್ನ ಇಲ್ಲಿ ಒಳಗಡೆ ಹಾಕ್ಕೋಬೇಕು. ಒಳಗಡೆ ಮೈಕ್ನ ಸೆಟಪ್ ಮಾಡ್ಕೊಂಡು ಕೇಸಿ ಸೊ ಇದನ್ನೆಲ್ಲ ಒಳಗಡೆ ತೊಗೊಂಬಂದು ಇಲ್ಲೊಂದು ಹೋಲ್ ಬರುತ್ತೆ. ಆ ಹೋಲಲ್ಲಿ ಹೊರಗಡೆ ತೊಗೊಂಬಂದು ಕೇಸಿ ಜಸ್ಟ್ ನೆಕ್ಸ್ಟ್ ಹೊರಗಡೆ ಬಿಟ್ಟರೆ ಸಾಕು. ಸೊ ಇದನ್ನೆಲ್ಲ ಒಳಗಡೆ ಸೆಟಪ್ ಮಾಡ್ಕೊಂಡು ಕೇಸಿ ನೆಕ್ಸ್ಟ್ ನೀವು ಮೊಬೈಲ್ ಹಾಕ್ಕೊಂಡಾಗ ನೀವು ಮೊಬೈಲ್ಗೆ ಇದನ್ನ ಕನೆಕ್ಟ್ ಮಾಡ್ಕೊಂಡ್ರೆ ವಾಯ್ಸ್ ಕರೆಕ್ಟಾಗಿ ರೆಕಾರ್ಡ್ ಆಗುತ್ತೆ. ಸೊ ಇದಿಷ್ಟು ಇದೆಲ್ಲ ಸೆಟಪ್ಪು. ಸೊ ಇಷ್ಟೇ ಮೋಟೋ ಲಾಗಿಂಗ್ ಸೆಟಪ್, ಜಾಸ್ತಿ ಏನಿಲ್ಲ. ಸೊ ಇದನ್ನು ತೆಗೆದು ಹಾಕಿ ನೀವು ಗೋಪುರನೂ ಹಾಕ್ಕೋಬೋದು, ಇಷ್ಟೇ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಮೋಟೋ ಲಾಗಿಂಗ್ ಮಾಡಿ ಹಾಕ್ತಾ ಇರ್ತೀನಿ. ಸೊ ಸಪೋರ್ಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಅವ್ರು ಯಾರಾದರೂ ಚೀಪ್ ಪ್ರೈಸಲ್ಲಿ ಒಂದು ನಾರ್ಮಲಾಗಿ ಮೋಟೋ ಲಾಗ್ ಸೆಟಪ್ ಮಾಡ್ಕೊಂಡು ಕೇಸಿ ಲಾಗ್ ಮಾಡೋದು ಯಾರಿಗೆ ಇಷ್ಟ ಇದ್ದರೆ ವಿಡಿಯೋ ಅವ್ರಿಗೆ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ನಮ್ಮಂಥವ್ರು ಇರ್ತಾರೆ ಯಾರು ಕ್ರಿಯೇಟರ್ ಆಗಬೇಕಂತ, ಸೊ ಅವ್ರಿಗೆ ಹೆಲ್ಪ್ ಆಗಲಿ. ಸೊ ಆದಷ್ಟು ಇನ್ನೂ ಯಾರಾದರೂ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇವಾಗ ಅದೇ ಟ್ರೆಂಡಾಗಿ ಇರೋದು, ಅದೊಂದು ಸೈಡ್ ಇನ್ಕಮ್ ಥರ ನಿಮಗೆ ಹೆಲ್ಪ್ ಆಗುತ್ತೆ. ಇಷ್ಟು ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ.